ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನೀವು ಚೆನ್ನಾಗೇ ಇದ್ದೀರಾ ಅಂದ್ಕೊಳ್ತಾ ಇವತ್ತಿನ ದಿವಸ ನಾನು ಆರ್ಯವರ್ಧನ ಗುರೂಜಿಯವರ ಒಂದು ವಿಷಯನ ಚರ್ಚೆ ಮಾಡಬೇಕು ಅಂತ ಹೇಳಿ ಇದ್ದೀನಿ. ದಾಸರು ಒಂದು ಪದ ಹೇಳಿದ್ದಾರೆ, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ಹೇಳಿ ಒಂದು ಪದ ಕಟ್ಟಿದ್ದಾರೆ. ಅದಕ್ಕೆ ಹೇಳೋದು ಅನುಭವದಲ್ಲಿ ಅಮೃತ ಇದೆ ಅಂತ ಹೇಳಿ. ನಮ್ಮ ಪುರಂದರದಾಸರಾಗಲಿ ಸರ್ವಜ್ಞರಾಗಲಿ ಅವರು ಪ್ರತಿಯೊಂದನ್ನು ಅನುಭವಿಸಿ ತಮ್ಮ ಜೀವನದಲ್ಲಿ ತಮ್ಮ ಅನುಭವಗಳನ್ನು ಈ ರೀತಿಯ ದಾಸರ ಪದದ ಮೂಲಕ ಅಥವಾ ಸರ್ವಜ್ಞ ವಚನಗಳ ಮೂಲಕ ಅವನ್ನ ದಾಖಲು ಮಾಡಿದ್ದಾರೆ. ಇಂಥವುಗಳನ್ನು ನಮಗೆ ಹೇಳಬೇಕಾದವರೇ, ಬೇರೆಯವರಿಗೆ ತಿಳಿಸಿ ಹೇಳಬೇಕಾದವರೇ ತಮ್ಮ ನಾಲಿಗೆಗೆ ಯಾವುದೇ ಆಚಾರವಿಲ್ಲದೇ ಹರಿಬಿಟ್ಬಿಟ್ಟಿರ್ತಾರೆ. ಆ ಮಾತುಗಳನ್ನು ಇವರನ್ನ ನೋಡೇ ಹೇಳಿರಬೇಕು ಅನಿಸುತ್ತೆ. ಅವರು ಆಡೋ ಮಾತುಗಳು ಅವರವರ ಯೋಗ್ಯತೆಗಳನ್ನು ತಿಳಿಸುತ್ತೆಯೇ ಹೊರತು ಬೇರೆಯವರಿಗೆ ಅದರಿಂದ ಏನೂ ಎಫೆಕ್ಟ್ ಆಗೋದಿಲ್ಲ. ಆದರೆ ನನಗೆ ಆ ವಿಚಾರದ ಬಗ್ಗೆ ನನಗೆ ಈಗ ಚರ್ಚೆ ಏನು ಮಾಡಬೇಕಾಗಿಲ್ಲ. ಅವರು ಅಂದಿದ್ದಾರೆ, ಅದು ಹೇಗೋ ಹೋಗಲಿ. ಆದರೆ ನಮ್ಮ ಸಮಾಜ ಹೇಗೆ ಯೋಚನೆ ಮಾಡುತ್ತೆ, ಯಾಕೆ ಅಂತ ಹೇಳಿದರೆ, ಈ ಆರ್ಯವರ್ಧನ ಗುರೂಜಿಯವರು ಹೇಳಿರೋದಕ್ಕಿಂತ ಮುಂಚೆನೇ ಒಬ್ಬ ಗುರೂಜಿ ಹೇಳಿದರು, ನಿಮ್ಮ ಗುಪ್ತ ಅಂಗವನ್ನು ಹಾಲಿನಿಂದ ತೊಳ್ಕೊಳ್ಳಿ, ನಿಮಗೆ ಲಕ್ಷ್ಮಿ ಒಲಿತಾ ಹೋಗ್ತಾಳೆ ಅಂತ ಹೇಳಿದರು. ಈ ಬಗ್ಗೆ ಎಲ್ಲೂ ಚರ್ಚೆ ಯಾರೂ ಮಾಡಲೇ ಇಲ್ಲ. ಆ ವಿಡಿಯೋ ಸುಮಾರು ಗಳಷ್ಟೇ ಹೋಗಿದೆ, ಅಂದರೆ ಸುಮಾರು 1000 ಗಟ್ಟಲೆ ವ್ಯೂಸ್ ಹೋಗಿದೆ ಅದು. ಆದ್ರೂ ಕೂಡ ಯಾರೂ ಧ್ವನಿ ಎತ್ತಿಲ್ಲ ಆ ಬಗ್ಗೆ. ನಾನು ಇಲ್ಲಿ ಯಾವ ಗುರೂಜಿ ಬಗ್ಗೆನೋ, ಯಾವ ಗುರೂಜಿ ಪರವಾಗಿಯೂ ಇಲ್ಲ, ವಿರೋಧವಾಗಿಯೂ ಮಾತಾಡ್ತಾ ಇಲ್ಲ. ಬಟ್ ಸಮಾಜ ಯಾವ ರೀತಿ ಥಿಂಕ್ ಮಾಡ್ತಾ ಇದೆ, ಯಾವ ರೀತಿ ಅವರ ಒಂದು ಯೋಚನಾ ಶಕ್ತಿ ಇದೆ ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಅಷ್ಟೇ ನಂದು. ಈ ಯೂಟ್ಯೂಬಲ್ಲಿ ಹೇಳೋ ಜ್ಯೋತಿಷಿಗಳ ಬಗ್ಗೆ ಒಂದು ದಿವಸ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಬಟ್ ಈಗಿನ ವಿಚಾರ ಇದು, ಜನ ಯಾಕೆ ಈ ಥರ ರೊಚ್ಚಿಗೆ ಹೇಳ್ತಾರೆ? ಆವತ್ತಿನ ದಿವಸನೇ ಅವತ್ತು ಜನಗಳು ಇಡೀ ಮೊಬೈಲಲ್ಲೆಲ್ಲ ಎಲ್ಲಿ ನೋಡಿದ್ರೂ ಗುರೂಜಿ, ಇವರು ಆರ್ಯವರ್ಧನ ಗುರೂಜಿಯವರ ಬಗ್ಗೆನೇ ವೈರಲ್ ಆಗಿಬಿಟ್ಟಿದೆ. ಆದರೆ ಅದೇ ಟೈಮಲ್ಲಿ ನಾನು ಇನ್ನೊಂದು ಕಡೆ ಪಾಡ್ಕಾಸ್ಟಲ್ಲಿ ನೋಡ್ತೀನಿ, ಸುಮಾರು ಗಟ್ಟಲೆ ವ್ಯೂ, 1 ಅವರಿಗೆ ಸುಮಾರು ಗಟ್ಟಲೆ ಹೋಗಿದೆ. ವಿಷಯ ಏನಪ್ಪ ಆ ಪಾಡ್ಕಾಸ್ಟಲ್ಲಿ ಮಾತಾಡ್ತಿದ್ದಾರೆ ಅಂತ ಹೇಳಿದರೆ, ಲೈಂಗಿಕ ಕ್ರಿಯೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದು ಸುಮಾರು ಗಟ್ಟಲೆ ಹೋಗ್ಬಿಟ್ಟಿದೆ. ಈ ಥರ ಲೈಂಗಿಕ ಕ್ರಿಯೆ ಬಗ್ಗೆ ಗಂಟೆಗಟ್ಟಲೆ ಕೂತ್ಕೊಂಡು ಪಾಡ್ಕಾಸ್ಟ್ ಮಾಡ್ತೀರಾ, ವ್ಯೂಸ್ ತಗೊಳ್ತೀರಾ, ಓಪನ್ ಆಗಿ ಮಾತಾಡ್ತೀರಾ. ಆದ್ರೂ ಸಮಾಜ ಇದ್ರ ಬಗ್ಗೆ ಕೇಳಿದರೆ ಇದು ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ನುಣುಚ್ಕೊಳ್ತೀರಲ್ಲ. ಮಕ್ಕಳೇನಾದರೂ ಯೂಟ್ಯೂಬ್ ನೋಡ್ತಾ ಹೀಗೆ ಹೋದರೆ ಇಂತಹ ವಿಚಾರಗಳೇ ಜಾಸ್ತಿ ಇರುತ್ತೆ. ಅಕ್ರಮ ಸಂಬಂಧಗಳಂತೆ, ಅದ್ರ ಬಗ್ಗೆ ಪಾಡ್ಕಾಸ್ಟ್ ಅಂತೆ, ಆಮೇಲೆ ಲೈಂಗಿಕ ಸಮಸ್ಯೆಗಳಂತೆ, ಇದ್ರ ಬಗ್ಗೆ ಅಂತೆ ವಿಡಿಯೋಸು. ಇವನ್ನ ಹಾಕ್ಕೊಂಡು ನೀವು ಗಂಟೆಗಟ್ಟಲೆ ಪಾಡ್ಕಾಸ್ಟ್ ಮಾಡಿಕೊಂಡು ವ್ಯೂಸ್ ತಗೋತೀರಲ್ಲ. ಇಂಥ ಪಾಡ್ಕಾಸ್ಟ್ಗಳನ್ನ ನೋಡೋರಿಗೆ ಮುಜುಗರ ಆಗಲ್ವಾ? ಇಂತಹ ವಿಷಯಗಳೇ ಹೆಚ್ಚು ವ್ಯೂಸ್ ಹೋಗುತ್ತಲ್ಲ ಅಂದಮೇಲೆ ನಮ್ಮ ಸಮಾಜದಲ್ಲಿ ಅದ್ರ ಮೇಲೆ ತುಂಬ ಇಂಟ್ರೆಸ್ಟ್ ಇದ್ದವರೇ ಜಾಸ್ತಿ ಇದ್ದಾರೆ ಅಂತ ಅಲ್ವಾ? ಈ ಥರ ವಿಷಯಗಳನ್ನು ಯಾಕೆ ಜನ ವಿರೋಧಿಸ್ತಾ ಇಲ್ಲ? ಕೇಳಿದರೆ ಅದು ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರ ಅಂತ ಹೇಳಿ ನುಣುಚ್ಕೊಳ್ತೀರ. ಕಾಮಸೂತ್ರ ಪುಸ್ತಕವನ್ನು ಬರೆದಂತಹ ವಾತ್ಸಾಯನನ್ನೇ ಒಪ್ಕೊಂಡಿರುವಂತಹ ನಮ್ಮ ಸಮಾಜ ಇದ್ರ ಬಗ್ಗೆ ಯಾವ ತಕರಾರು ಕೂಡ ಇದುವರೆಗೂ ಕಂಡು ಬಂದಿಲ್ಲ ಅನ್ನೋದೇ ನನ್ನ ಪ್ರಶ್ನೆ. ಈ ಬಗ್ಗೆ ನೀವೇನಂತೀರಾ ಅನ್ನೋದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು.